ಗುತ್ತಿಗೆದಾರ ಕೈಗೆತ್ತಿಕೊಂಡ ಸೇತುವೆ ಕಾಮಗಾರಿ ಮುಗಿಸಿಲ್ಲ. ಇರುವ ಕಟ್ಟಿಗೆಯ ಕಾಲು ಸಂಕ ಕೆಡವಿದ್ದರಿಂದ ಬಜಾರಕುಣಂಗ ಗ್ರಾಮ ಪಂಚಾಯತ್ ಶೀಸೈ ಗ್ರಾಮಸ್ಥರು ಒಂದು ವಾರದಿಂದ ಸಂಪರ್ಕಕ್ಕೆ ದಾರಿ ಇಲ್ಲದೆ ನಡುಗಡ್ಡೆ ಮೇಲೆ ಇದ್ದಾರೆ. ಜೊಯ್ಡಾ ತಾಲೂಕಿನ ಗೋವಾ ಗಡಿಯಲ್ಲಿರುವ ಬಜಾರಕುಣಂಗ ಗ್ರಾಮ ಪಂಚಾಯತ್ ಸೀಸೈ ಗ್ರಾಮಸ್ಥರ ರಸ್ತೆ ಸಂಚಾರದ ವ್ಯತೆ ಆಲಿಸುವವರೇ ಇಲ್ಲದಂತಾಗಿದೆ. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಈಶ್ವರ್ ಕಾಂದೂರ್ ಅವರು ಡಿಗ್ಗಿ ಕಾರ್ಯಕ್ರಮಕ್ಕೆ ಹೋದಾಗ ಸ್ಥಳ ಪರಿಶೀಲನೆ ಮಾಡಿ ಸ್ಥಳೀಯರ ಅನುಕೂಲಕ್ಕಾಗಿ ಸೇತುವೆ ಕಾಮಗಾರಿ ಮಾಡಿಕೊಡುವಂತೆಯೂ ಮುಂದೆ ಪ್ರಕೃತಿ ವಿಕೋಪ ಪರಿಹಾರ ನಿಧಿಯಲ್ಲಿ ಹಣ ಸೇರಿಸುವಂತೆ ಜೊಯ್ಡಾ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಿಗೆ ಹೇಳಿದ್ರು. ಗುತ್ತಿಗೆದಾರರು ಶೀಸೈ ಮತ್ತು ಡಿಗ್ಗಿ ಮಧ್ಯೆ ಹರಿಯುವ ಹಳ್ಳಕ್ಕೆ ಜೆಸಿಬಿ ಬಳಸಿ 2 ಕಡೆ ಹೊಂಡ ತೆಗೆದು ಕಾಮಗಾರಿ ಅರ್ಧದಷ್ಟು ಮಾಡಿ ಮುಗಿಸಿದ್ದಾರೆ. ಇದೀಗ ಭಾರೀ ಮಳೆಯಿಂದ ನೀರು ತುಂಬಿದೆ. ಹಳೆಯ ಕಟ್ಟಿಗೆಯ ಕಾಲು ಸಂಕ ಕಿತ್ತು ಹಾಕಿದ್ದರಿಂದ ಸ್ಥಳೀಯರು ದಾರಿ ಇಲ್ಲದೆ ನಡುಗಡ್ಡೆಯಲ್ಲಿ ಬದುಕುವ ದಿನ ಬಂದಿದೆ. ಯಾರಾದರೂ ಅನಾರೋಗ್ಯ ಪೀಡಿತರಾದ್ರೆ ಮುಂದೇನು ಎಂಬ ಚಿಂತೆಯಲ್ಲಿ ಗ್ರಾಮಸ್ಥರು ಇದ್ದಾರೆ. ತೆರಾಳಿ ಭಾಮಣೆ ಮುಖಾಂತರ ಬರೋಣವೆಂದ್ರೂ ಭಾಮಣೆ ಹಳ್ಳ ತುಂಬಿ ಹರಿಯುತ್ತಿದೆ. ಹಳ್ಳಕ್ಕೆ ಹಾಕಿದ ಪೈಪ್ ಮುಳುಗಿ ಮಾರ್ಗ ಸಂಪೂರ್ಣ ಬಂದಾಗಿದೆ. ಶೀಸೈ ಗ್ರಾಮಸ್ಥರು ಮನೆ ಬಿಟ್ಟು ಹೊರಗೆ ಬಾರದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶೀಸೈ ಗ್ರಾಮಕ್ಕೆ ತಾತ್ಕಾಲಿಕ ಸೇತುವೆ ನಿರ್ಮಾಣ ಮಾಡಲು 5 ವರ್ಷದ ಹಿಂದೆ ಹಣ ಮಂಜೂರಿ ಮಾಡಲಾಗಿತ್ತು. ಒಂದೇ ವರ್ಷದಲ್ಲಿ ಸೇತುವೆ ಕೊಚ್ಚಿ ಹೋಗಿದೆ. ಕಾಲು ಸಂಕ ಇವರ ಸಂಪರ್ಕದ ಕೊಂಡಿಯಾಗಿತ್ತು, ಅದು ಇಲ್ಲವಾಗಿದೆ. ಜನರೊಟ್ಟಿಗೆ ಜಾನುವಾರುಗಳು ನಡುಗಡ್ಡೆಯಲ್ಲಿ ಇರುವಂತಾಗಿದೆ. ಕಾಮಗಾರಿ ಹಣ ಮಂಜೂರು ಆಗಿಲ್ಲ. ಸ್ಥಳೀಯರಿಗೆ ಅನುಕೂಲ ಮಾಡಲು ಕೆಲಸ ಕೈಗೊಳ್ಳಲಾಗಿತ್ತು. ಸಮಸ್ಯೆ ಗಮನಕ್ಕೆ ಬಂದಿದೆ. ಇನ್ನೆರಡು ದಿನದಲ್ಲಿ ತಾತ್ಕಾಲಿಕ ಕಟ್ಟಿಗೆಯ ಕಾಲು ಸಂಕ ನಿರ್ಮಿಸಿ ಸ್ಥಳೀಯರಿಗೆ ಸಂಪರ್ಕ ಮಾಡಿಕೊಡುತ್ತೇವೆ ಎಂದು ಜೊಯ್ಡಾ ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ಉಪವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಪ್ರವೀಣ್ ತಿಳಿಸಿದ್ದಾರೆ. ದಿನದ 24 ಗಂಟೆಯೂ ಸಮಾಜದ ಎಲ್ಲಾ ವರ್ಗದ ದುರ್ಬಲರು, ಬಡವರ ಬಗ್ಗೆ ಚಿಂತಿಸುತ್ತಿದ್ದ ಕುಮಟಾ ಹೊನ್ನವರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ದಿವಂಗತ ಮೋಹನ್ ಕೆ ಶೆಟ್ಟಿಯವರು ಜನಾನುರಾಗಿಯಾಗಿ ಜನಪ್ರಿಯ ಶಾಸಕರಾಗಿದ್ದರು ಎಂದು ಉತ್ತರ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜಗದೀಪ್ ಎನ್ ತೆಂಗೇರಿ ಹೇಳಿದರು. ಮಂಗಳವಾರ ದಿವಂಗತ ಮೋಹನ್ ಶೆಟ್ಟಿ ಅಭಿಮಾನಿ ಬಳಗದಿಂದ ಏರ್ಪಡಿಸಿದ ಮಾಜಿ ಶಾಸಕ ದಿವಂಗತ ಮೋಹನ್ ಶೆಟ್ಟಿಯವರ 73ನೇ ಜನ್ಮದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ 2000ನೇ ಇಸ್ವಿಯಲ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಕುಮಟಾ ಹೊನ್ನವರ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿ ಪ್ರಥಮ ಬಾರಿ ವಿಧಾನಸಭೆ ಪ್ರವೇಶಿಸಿದ್ರು. ತಮ್ಮ ನೇರ ನಡೆ ನುಡಿ, ಸರಳತೆ, ಶಿಸ್ತು ಮತ್ತು ನಿರಂತರ ಜನಸಂಪರ್ಕದ ಮೂಲಕ ತಾವೊಬ್ಬ ಯಶಸ್ವಿ ಜನನಾಯಕ ಎನ್ನುವುದನ್ನ ನಾಡಿನ ಜನತೆಗೆ ತೋರಿಸಿಕೊಟ್ರು. ಆ ಕಾರಣದಿಂದಾಗಿಯೇ 2005ರಲ್ಲಿ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರ ಕಳೆದುಕೊಂಡು ಮೋಹನ್ ಶೆಟ್ಟಿ ಅವರು 2ನೇ ಬಾರಿ ಗೆದ್ದಿರುವುದು ಅವರ ಜನಪರ ಆಡಳಿತಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಇಂತಹ ಜನಪರ ವ್ಯಕ್ತಿತ್ವದ ಪಕ್ಷದ ಕಾರ್ಯಕರ್ತರು ಮತ್ತು ಕ್ಷೇತ್ರದ ಜನರನ್ನ ಪ್ರೀತಿಸುವ ಇನ್ನೊಬ್ಬ ರಾಜಕಾರಣಿಯನ್ನ ನಾನೆಂದೂ ನನ್ನ ರಾಜಕೀಯ ಜೀವನದಲ್ಲಿ ಕಂಡಿಲ್ಲ ಎಂದು ಜಗದೀಪ್ ತೆಂಗೇರಿ ಹೇಳಿದ್ರು. ರಾಜಕಾರಣಿಯಾಗಿ ನೋಡಲಿಲ್ಲ, ಅವರೊಬ್ಬ ಮಾನವತಾವಾದಿ, ಅಂದ್ರೆ ಮನುಷ್ಯತ್ವವನ್ನ ಪ್ರೀತಿಸುವ ಜನ ಇರ್ತಾರೆ, ಮಾನವೀಯ ಕಳಕಳಿ ಉಳ್ಳುವಂತ ಜನ ಅಂತ ಹೇಳ್ತಾರೆ. ಅವರು ರಾಜಕಾರಣಕ್ಕೆ ಬಂದಿದ್ದು ಆಕಸ್ಮಿಕವಾಗಿ. ಆದ್ರೆ ಮೋಹನ್ ಶೆಟ್ಟಿ ಅವರು ಕುಮಟಾ ಕಾಲೇಜಿಗೆ ಹೋಗ್ತಾ ಇರ್ಬೇಕಾದ್ರೆ ನೋಡಿ, ಒಬ್ಬ ಶ್ರೀಮಂತನ ಮಗ ದೇವಿ ಶೆಟ್ಟಿ ಅಂಡ್ ಕಂಪನಿ ಅಂತ ಹೇಳಿದ್ರೆ ಇಡೀ ರಾಜ್ಯದಲ್ಲಿ ಅವರು ಪ್ರಥಮ ದರ್ಜೆ ಗುತ್ತಿಗೆದಾರರು, ಇಡೀ ರಾಜ್ಯದಲ್ಲಿ ಅವರ ಕಾಂಟ್ರಾಕ್ಟ್ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿದೆ. ಅಂತವ್ರದ್ದು ಮಗ ಮೋಹನ್ ಶೆಟ್ಟಿ ಅವರು, ಅವರಿಗೆ ರಾಜಕಾರಣಕ್ಕೆ ಬಂದು ಜನರ ಮಧ್ಯದಲ್ಲಿ ಬಯಸ್ಕೊಳ್ತಾ ಜನಸೇವೆ ಮಾಡುವಂತ ಯಾವ ಅವಶ್ಯಕತೆನೂ ಇರಲಿಲ್ಲ. ಅವರು ಆರಾಮಾಗಿ ರಾಯಲ್ ಲೈಫ್ ಅಲ್ಲಿ ಬಂಗಾರ ಚಮಚ ಇಟ್ಕೊಂಡು ಹುಟ್ಟದಂತವರು ಆರಾಮಾಗಿ ಅವರು ಲೈಫ್ ಅನ್ನ ಲೀಡ್ ಮಾಡಬಹುದು. ಅಂತದ್ರಲ್ಲಿ ಅವರು ಕಾಲೇಜ್ ದಿನದಿಂದಲೇ
ಕಾಲೇಜಿಗೆ ಹೋಗ್ಬೇಕಾದ್ರೆ ಈ ಕಾಲೇಜಿನಲ್ಲಿ ಪ್ಯೂನ್ರು ಇರ್ತಾರೆ, ಅವರು ಹರಿದ ಅಂಗಿ ಹಾಕೊಂಡ್ಬಂದ್ರೆ, ಹರಿದ ಪ್ಯಾಂಟ್ ಹಾಕೊಂಡ್ಬಂದ್ರೆ. ಪಟ್ಟಣ ಪಂಚಾಯತ್ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ ಸುರೇಶ್ ಶಿವಪ್ಪ ಮೆಸ್ತಾ ಮಾತನಾಡಿ, ದಿವಂಗತ ಮೋಹನ್ ಶೆಟ್ಟಿಯವರು ನಿಜವಾಗಿಯೂ ಮಾನವೀಯ ಮೌಲ್ಯವನ್ನ ಮೈಗೂಡಿಸಿಕೊಂಡ ಒಬ್ಬ ಜನಪರ ನಾಯಕರಾಗಿದ್ರು ಎಂದರು. ಕಾರ್ಯಕ್ರಮದಲ್ಲಿ ದಿವಂಗತ ಮೋಹನ್ ಶೆಟ್ಟಿಯವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಮೌನಾಚರಣೆ ನಡೆಸಲಾಯಿತು. ನಂತರ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಸಿಹಿ ವಿತರಿಸಲಾಯಿತು. ಹೊನ್ನವರ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ಕೇಶವ್ ಎಲ್ ಮೆಸ್ತಾ ಸ್ವಾಗತಿಸಿದ್ರು. ಬಿಸಿಸಿ ಪ್ರಧಾನ ಕಾರ್ಯದರ್ಶಿ ಶ್ರೀಕಾಂತ್ ಮೆಸ್ತಾ, ತಾಲೂಕಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯ ಅಭಿಷೇಕ್ ತಾಂಡೇಲ್, ತಾಲೂಕಾ ಕೆಡಿಪಿ ಸದಸ್ಯೆ ಜ್ಯೋತಿ ಮಹಾಲೆ, ಜಿಲ್ಲಾ ಕಾಂಗ್ರೆಸ್ ಸದಸ್ಯ ಹನೀಫ್ ಶೇಖ್, ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಗಜಾನನ್ ನಾಯ್ಕ್, ಸಂದೀಪ್ ಮೆಸ್ತಾ, ಗಣೇಶ್ ಮೆಸ್ತಾ, ಸುರೇಶ್ ರುಕ್ಕು ಮೆಸ್ತಾ, ಮಾದೇವ್ ನಾಯ್ಕ್ ಕರ್ಕಿ, ರಾಘು ಮೆಸ್ತಾ, ಶ್ರೀರಾಮ್ ಜಾದುಗಾರ್, ಜಗದೀಶ್ ಮಹಾಲೆ, ಸವಿತಾ ನಾಯ್ಕ್, ವೆಂಕಟೇಶ್ ಮೆಸ್ತಾ, ಜಯರಾಮ್ ಪ್ರಭು, ಗಣಪತಿ ಮೆಸ್ತಾ, ಜೂಲಿಯಸ್ ಫರ್ನಾಂಡಿಸ್, ಮಂಜು ಮುಕ್ರಿ, ಫಾರೂಕ್ ಶೇಖ್, ನವೀನ್ ಡಿಸೋಜಾ, ಇನ್ನೂ ಹಲವಾರು ಪ್ರಮುಖ ಮುಖಂಡರು ಪಾಲ್ಗೊಂಡಿದ್ರು. ಅಭಿಷೇಕ್ ಮತ್ತು ತಂಗೇರಿ ಸರ್ ಇವರಿಗೆ ಹೇಳಿದೆ ದಿನೋತ್ಸವವನ್ನು ತಂಗೇರಿ ಸರ್ ಆಫೀಸಿಗೆ ಮಾಡುವ ಅಂತ. ಈ ಕಡೆಗೆ ತಂಗೇರಿ ಸರ್ ಒಳ್ಳೆಯಲ್ಲ ಮಾಡುವ ಉತ್ತಮ ಮಾಡುವ ಅಂತ ಹೇಳಿದರು. ಹಾಗೆಯೇ ಈಗ ಬಂದಂಥ ಎಲ್ಲರಿಗೂ ನಾವು ತುಂಬ ಧನ್ಯವಾದಗಳು. ಈಗ ತಂಗೇರಿಯವರು ಈಗ ನಮ್ಮ ಮೋಹನ್ ಶೆಟ್ಟಿ ಅವರು ದೀಪವನ್ನು ಬೆಳೆಸಿದ್ದಾನೆ. ಹಾಗೆ ಅದು ಭಾಷಣಕಾರರು ಮಾತ್ರ ಈಗ ಎರಡು ಮಾತು ಹೇಳಿದಾಗ ಅವರಿಗೆ ಆರಾಮ ಇರಲಿಲ್ಲ ಆ ಸಮಯದಲ್ಲಿ ಕೂಡ. ಆದರೂ ಕೂಡ ಒಬ್ಬ MLA ಆದವರು ಏನೇ ಇದ್ದರೂ ದೂರದಿಂದ ನೋಡ್ತಾರೆ. ಇವರ ಜನಪ್ರಿಯತೆ ಎಷ್ಟಂದ್ರೆ, ನಾನು ಕೆಳಗಿನ ಪಡೆದ ಬಾಕಿಗೆ ನೋಡ್ಲಿಲ್ಲ, ಕೆಳಗಿನ ಪಡೆ ಜೊತೆ ರೋಡಲ್ಲಿ ಮಾತ್ರ ನಾನು ಅವ್ರ ಜೊತೆಗಿದ್ದೆ. ಇಷ್ಟಿಷ್ಟು ನೀರನ್ನು ಪ್ಯಾಂಟ್ ಕಂಪ್ಲೀಟ್ ಒದ್ದೆ ಆಗಿದೆ. ಆ ನೀರಿನಲ್ಲಿ ರೋಡಿಯಿಂದ ದಾಟಿ ಜನರಿಗೆಲ್ಲ ಸಮಾಧಾನ ಹೇಳ್ತಾ, ಸೈಡ್ ತೆಗಿತಾ, ಕೆಲವರು ಮನೆ ಮೇಲೆ ಕೂತ್ಕೊಂಡಿದ್ರು, ಜಗ್ಲಿಯಲ್ಲಿ ಕೂತ್ಕೊಂಡಿದ್ರು, ಮನೆ ಒಳಗೆ ಕೂತ್ಕೊಂಡಿದ್ರು, ಮನೆ ಬಿಡದೆ ಎಲ್ಲಾದ್ರೂ ಗೋಡೆ ಬಿದ್ದು ಸಾಯುವುದು, ಮನೆ ಬಿದ್ದುಕೊಂಡು ಎಲ್ಲಾದ್ರೂ ಸಾಯುವರು ಹೇಳಿ ಅವರಲ್ಲಿ ಹೋಗಿ ಕರೆಸಿ ಎಲ್ಲ ಒಂದು ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಡ್ತಾರೆ. ಹೊನ್ನವರ ಬ್ರದರ್ ಶಾಲೆಯಲ್ಲಿ, ಹೊನ್ನವರ ಚರ್ಚ್ ರೋಡ್ನಲ್ಲ, ಬಾಕಿ ವಿದ್ಯಾನಗರದಲ್ಲಿ ಎಲ್ಲ ಶಾಲೆ ಹತ್ತಿರದಲ್ಲಿರುವ ಶಾಲೆಯನ್ನು ಮಾಡ್ತಾರೆ. ಅಂತ ವ್ಯಕ್ತಿಗಳ ನೆನಪು ಇವತ್ತು ಹಿರಿಯರಾದವರಿಗೆ 60-70 ವರ್ಷ ಆದವರಿಗೆ, 80 ವರ್ಷ ಆದವರಿಗೆ ಈಗಲೂ ಅವರ ನೆನಪಿದೆ. ಯಾವತ್ತು ಅವ್ರ ನೆನಪನ್ನು ಮಾಡ್ತಾರೆ. ಅಂತ ವ್ಯಕ್ತಿಗಳು ನಮಗೆ ಇನ್ನು ಅವರು ಮರು ಜನ್ಮ ಆಗಿ ಮತ್ತು ಬರಲಿ, ನಮ್ಗೆ ಅವ್ರ ಜೊತೆಯಲ್ಲಿ ಈ ವಯಸ್ಸಿನಲ್ಲಿ ಆದರೂ ಕೂಡ ಅವ್ರ ಜೊತೆಯಲ್ಲಿ ಸ್ವಲ್ಪ ದಿವಸ ಆದರೆ ಮಾತನಾಡುವಂಥದ್ದು, ಜೊತೆಯಲ್ಲಿ ತಿರುಗಾಡುವಂಥದ್ದು ಇನ್ನು ಸಿಗುವಂಥದ್ದಾಗಲಿ ಅಂತ ಹೇಳ್ತಾ, ಅವರ ವ್ಯಕ್ತಿತ್ವ ನಾವು ಹೇಳಲಿಕ್ಕಾಗೋದಿಲ್ಲ. ಇದನ್ನ ಅವರ ಮನೆ ಜನ ಕೂಡ ಅಥವಾ ಮಕ್ಕಳು ಕೂಡ ಅವರ ಸ್ಥಾನವನ್ನು ತುಂಬಲಿಕ್ಕೆ ಆಗಲಿಲ್ಲ. ಮುಂದೆ ಯಾರು ಮೊಮ್ಮಕ್ಕಳು ತುಂಬಿದ್ರೆ, ಮೊಮ್ಮಕ್ಕಳು ತುಂಬಿದ್ರೆ ಏನೇನು ಗೊತ್ತಿಲ್ಲ. ಅದರಂತ ಇದು ರೀತಿಯ ಒಂದು ಕಾರ್ಯಕ್ರಮ, ಜನ್ಮದಿನದ ವರ್ಷದ ಜನ್ಮದಿನದ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ನಿಮ್ಮೆಲ್ಲರ ಜೊತೆಗೆ ನಾವು ಕೂಡ ಸೇರಿದ್ದೇವೆ. ಎಲ್ಲರಿಗೂ ಒಳ್ಳೆಯದಾಗ್ತದೆ. ಅವರಿಗೆ ಮತ್ತು 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್.
ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.